ಸುವ್ಯವಸ್ಥೆಯನ್ನು ಕಾಪಾಡಬಹುದು ಅನ್ನೋದ್ರ ಬಗ್ಗೆ ಬುದ್ಧರ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಜೋರು ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಇದೇ ವರ್ಷದಲ್ಲಿ ಮೊದಲ ವರ್ಷದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ತುಂಬ ಖುಷಿ ಆಗುತ್ತೆ. ಯಾಕಂತಂದ್ರೆ ಇಷ್ಟು ವರ್ಷಗಳು ಕಾಯ್ಬೇಕಾಯ್ತು ನಾವು ಬುದ್ಧರನ್ನ ನೆನೆಸ್ಕೊಳ್ಬೇಕಂತ ಸಂದರ್ಭ ಈಗ ಒದಗಿ ಬಂದಿದೆ. ನಾವೆಲ್ಲರೂ ಕೂಡ ಈ ಸಾಕ್ಷಿಭೂತರಾಗಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಮೂಲ ಕಾರಣೀಭೂತರಾಗಿರ್ತಕ್ಕಂಥ ತಹಸೀಲ್ದಾರ್ ಮೇಡಮ್ ಅವರು ಮತ್ತು ದಂಡಾಧಿಕಾರಿಗಳಾಗಿರುವಂಥ ಎಂ.ವಿ. ರೂಪಾ ಮೇಡಮ್ ಅವರು ಈ ಒಂದು ಜಯಂತಿಯ ಕುರಿತಾಗಿ ಒಂದೆರಡು ಹಿತವಚನ ನೀಡಬೇಕಂತೇಳಿ ಅವರಲ್ಲಿ ಕೇಳ್ಕೊಂಡು. ಎಲ್ಲರಿಗೂ ನಮಸ್ಕಾರ. ಈ ದಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಬುದ್ಧ ಜಯಂತಿಯನ್ನು ಸಾರ್ವಜನಿಕವಾಗಿ ಮತ್ತು ಸರ್ಕಾರದ ಆದೇಶದಂತೆ ನಿಯಮಾನುಸಾರವಾಗಿ ಸರಳವಾಗಿದ್ದರೂ ಸಹ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ತೃಪ್ತಿ ನಮಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮ ಬಾರಿಗೆ ನನ್ನ ಒಂದು ಅಧ್ಯಕ್ಷತೆ ನಡೀತಾ ಇರೋದು ತುಂಬ ಸಂತೋಷ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದು ವೈಯಕ್ತಿಕವಾಗಿ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ತಿಳಿದಿರುವಂತೆ ಬುದ್ಧ ಅಂದರೆ ಜ್ಞಾನಿಯಾಗು, ತಿಳುವಳಿಕೆ ಹೊಂದು ಅನ್ನೋ ಒಂದು ಸರಳ ಅರ್ಥ ಇದ್ರು ಸಹ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಾವೆಲ್ಲ ಗುರುಗಳು ಹೇಳಿದ ಹಾಗೆ ಹಿಂದೆ ಮಂಗನಿಂದ ಮಾನವರಾಗಿದ್ದೀವಿ. ಈಗ ಮಾನವರಾಗಿ ಬದುಕಬೇಕಾಗಿರುವಾಗ ಮೃಗೀಯ ಭಾವನೆಗಳನ್ನ ನಾವು ಅನ್ವರ್ಸ್ಕೊಂತ ಧರ್ಮಾಂಧತೆ, ಮತಾಂಧತೆ, ಜಾತಿಯಲ್ಲಿ ಮೇಲು ಕೀಳು ಈ ಹಲವಾರು ಮೃಗೀಯ ವರ್ತನೆಗಳನ್ನ ಅನುಸರಿಸ್ಕೊಂತ ಮತ್ತೆ ಪ್ರಾಣಿಗಳಾಗಿ ವರ್ತನೆ ಮಾಡ್ತಾ ಸಾಮಾಜಿಕ ಶಾಂತಿ ಭಂಗವನ್ನ ಮಾಡಿಕೊಂಡು ಬದುಕ್ತಾ ಇದ್ರೆ ಯಾಕೆ ಇದಾಗ್ತಾ ಇದೆ ಅಂದ್ರೆ ಯಾವುದೇ ಧರ್ಮ ಹೇಳೋದೇನು ಸರ್ವಧರ್ಮಗಳ ಸಮನ್ವತೆಯಲ್ಲಿ ಸಮಾನ ಮನೋಭಾವರಾಗಿ ಮನಸ್ಕರಾಗಿ ಬಾಳಬೇಕು ಅನ್ನೋದು. ಅದಕ್ಕೋಸ್ಕರನೇ 2600 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಬೌದ್ಧ ಧರ್ಮ ಬಂತು. ಸೊ ಇಡೀ ಏಷ್ಯಾದಲ್ಲಿ ಅತಿ ಹೆಚ್ಚು ದೇಶಗಳು ಇವತ್ತು ಬೌದ್ಧ ಧರ್ಮವನ್ನ ಅನುಸರಣೆ ಮಾಡ್ತಾ ಇದ್ದಾವೆ. ಅಂದ್ರೆ ಅದರಲ್ಲಿರುವಂತಹ ಏನು ಪಂಚಶೀಲ ತತ್ವಗಳು, ಅಷ್ಟಾಂಗ ಮಾರ್ಗಗಳು ಇವೆಲ್ಲವನ್ನ ಸರಳೀಕರಣವಾಗಿ ಒಂದು ಅರ್ಧ ಗಂಟೆ ನಮ್ಮ ಮನಸ್ಸು ಗುರುಗಳು ಹೇಳಿದ ಕೂತ್ಕೊಂಡು ಓದಿದ್ರೆ ಸಾಕು, ನಾವು ಜ್ಞಾನಿಗಳಾಗೋದ್ರಲ್ಲಿ ಏನು ಬೇರೆ ಏನು ಯೋಚನೆ ಮಾಡೋದೇ ಬೇಕಾಗಿಲ್ಲ. ಹಾಗಾಗಿ ನಾವೆಲ್ಲರೂ ಸಹ ಸಮಾಜದಲ್ಲಿ ಎಲ್ಲರೂ ಒಂದೇ ಅನ್ನೋ ಮನೋಭಾವದಲ್ಲಿ ಅಂಬೇಡ್ಕರ್ ಅವರು ಏನು ತಮ್ಮ ಜೀವನವನ್ನೇ ಏನು ಅಸ್ಪೃಶ್ಯತೆಯ ಹೋರಾಟಕ್ಕೆ ಅಂತ ಮುಡಿಪಾಗಿಟ್ಟು ಕೊನೆಗೆ ಅವರ ಕೊನೆಯ ಕ್ಷಣಗಳೇನಾಗಿತ್ತು, ಹಿಂದೂ ಧರ್ಮದಲ್ಲಿರುವಂತಹ ಒಂದು ಏನಿದೆ ಕೆಟ್ಟ ಮನೋಭಾವನ ಪರಿವರ್ತನೆ ಮಾಡಕ್ಕಾಗ್ದಿರ ಅವರು ಬೌದ್ಧ ಧರ್ಮಕ್ಕೆ ಶರಣಾಗ್ತಾರೆ. ಆಗ ಅವರ ಒಂದು ಮನಸ್ಥಿತಿ ಯಾವ ರೀತಿ ಇತ್ತು, ಅಷ್ಟೆಲ್ಲ ಹೋರಾಟ ಮಾಡಿ ಸಂವಿಧಾನವನ್ನ ರಚನೆ ಮಾಡಿ ಸಮಾಜದಲ್ಲಿ ಸಮಾನತೆ ತರಬೇಕು ಅಂತ ಹೋರಾಟ ಮಾಡಿದಂತ ವ್ಯಕ್ತಿನೇ ಸಹ ನನ್ನ ಕೈಲಿ ಆಗಲ್ಲಪ್ಪ, ನಾನು ನನ್ನ ನೆಮ್ಮದಿ ಬೇಕು, ನನ್ನ ಒಂದು ಆತ್ಮಕ್ಕೆ ಶಾಂತಿ ಬೇಕು ಅಂತ ಅಂದ್ಬಿಟ್ಟು ಬೌದ್ಧ ಧರ್ಮವನ್ನ ಆಚರಣೆ ಮಾಡಿ ಅವರು ಹೋಗ್ತಾರೆ. ಆ ಬುಕ್ಕನ್ನ ಓದಿದ್ರೆ ಕಣ್ಣೀರು ಬರುತ್ತೆ ಖಂಡಿತ, ಯಾವ ರೀತಿ ಅವರು ನೋವನ್ನ ಪಟ್ಟಿದ್ದಾರೆ ಅಂತ. ಹಾಗಾಗಿ ಇಷ್ಟು ವರ್ಷ ಆದ್ರೂ ಸಹ ಇದೇ ಮನೋಭಾವದಲ್ಲಿ ನಮ್ಮ ಸಮಾಜ ಸಾಗ್ತಾ ಇದೆ ಅಂದ್ರೆ ಎಲ್ಲಿ ಬದಲಾವಣೆ ಆಗಿದೆ? ಹಾಗಾಗಿ ನಾವೆಲ್ಲರೂ ಸಹ ಎಲ್ಲಾ ಧರ್ಮದ ಮೂಲ ತತ್ವಗಳೇನಿದೆ ಅದನ್ನ ಆಚರಣೆ ಮಾಡಬೇಕು. ಬುದ್ಧರು ಹೇಳದಾಗೆ ಏನು ನಮ್ಮ ಒಂದು ತತ್ವಗಳು ಬರೇ ಬುಕ್ಕಿನಲ್ಲಿ ಇರೋದಲ್ಲ, ನಮ್ಮ ಒಂದು ಆದರ್ಶಗಳಲ್ಲಿ ಒಂದನ್ನಾದ್ರೂ ನಾವು ಆಚರಣೆ ಮಾಡೋಕೆ ಪ್ರತಿಯೊಬ್ಬ ಮನುಷ್ಯನೂ ನಾವು ಅಳವಡಿಸ್ಕೊಂತ ಹೋದ್ರೆ ಆಗ ಸಮಾಜ ಬದಲಾವಣೆ ಆಗುತ್ತೆ. ಬುದ್ಧ ಕಂಡಂತಹ ಕನಸು ನನಸಾಗುತ್ತೆ. ನಮ್ಮ ಭಾರತವೂ ಸಹ ಏನಿದೆ ಅದರ ಆಶಾ ಕನಸುಗಳನ್ನ ಎಲ್ಲರೂ ಸೇರಿ ನಾವು ಉತ್ತಮ ಮಟ್ಟಕ್ಕೆ ನಾವು ಕರ್ಕೊಂಡು ಹೋಗ್ಬೋದು. ಹಾಗಾಗಿ ನಾವು ಬುದ್ಧ ಧರ್ಮವನ್ನ ಆಚರಣೆ ಮಾಡೋದ್ರ ಜೊತೆಗೆ ಬೌದ್ಧರ ಕಂಡ ಕನಸುಗಳನ್ನ ಮತ್ತೆ ಆಶೋತ್ತರಗಳನ್ನ ನಾವೆಲ್ಲರೂ ಸಹ ಈಡೇರಿಸೋಣ. ಅದಕ್ಕೆ ನಮ್ಮ ತಾಲೂಕು ಆಡಳಿತ ಸದಾ ನಿಮ್ ಜೊತೆ ಸಹಕರಿಸುತ್ತೆ. ಈ ನಿಟ್ಟಿನಲ್ಲಿ ಬುದ್ಧ ಭವನಕ್ಕೋಸ್ಕರ ಏನು ಕಟ್ಟಡವನ್ನ ಕಟ್ಟೋದ್ರಲ್ಲಿ ಅದರಲ್ಲಿ ಸೇರೋ ಇಶ್ಯೂಗಳಿತ್ತು. ನಾವು ಬಂದ್ಮೇಲೆ ನಿವೇಶನ ಕೊಟ್ಟಿದ್ದ ಜಾಗದಲ್ಲಿ ಇದನ್ನ ಕಟ್ಬಿಟ್ಟಿದ್ವಿ. ಹಾಗಾಗಿ ಅದನ್ನ ಸರಿಪಡಿಸುವ ರೀತಿಯಲ್ಲಿ ಮತ್ತೆ ಅದಕ್ಕೆ ದಾರಿಯ ಒಂದು ಏನ್ ವ್ಯವಸ್ಥೆ ಇತ್ತು ಅದನ್ನೆಲ್ಲ ಸಹ ನಮ್ಮ ಒಂದು ಅವಧಿನಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ. ಇನ್ನೂ ಹೆಚ್ಚು ಕಾರ್ಯವನ್ನ ನಿಮ್ ಜೊತೆ ಕೈ ಜೋಡಿಸಿ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ.